ನಮಸ್ತೆ ಸ್ನೇಹಿತರೆ. ನೋಡಿ, ಈಗ ಹೆಣ್ಣು ಕೊಡೋರು ಒಂದು ಹೊಸ ಆಟ ಶುರು ಮಾಡಿಬಿಟ್ಟಿದ್ದಾರೆ. ನಿಮ್ಗೆಷ್ಟು ಜಮೀನಿದೆ, ಜಮೀನಿದ್ರೆ ಮಾತ್ರ ಹೆಣ್ಣು ಕೊಡ್ತೀವಿ ಅಂತೇಳಿ. ಸರಿ ರೀ, ನಿಮ್ಮನೆ ಹೆಣ್ಮಕ್ಳು, ನಿಮಗೆ ಹಕ್ಕಿರುತ್ತಪ್ಪ, ಅದರಲ್ಲಿ ನಾನು ಸರಿ ತಪ್ಪು ಅಂತ ಹೇಳೋದಿಲ್ಲ. ಅದು ಸಂಪೂರ್ಣ ನಿಮಗೆ ಅದಕ್ಕೆ ಸ್ವಾತಂತ್ರ್ಯ ಇದೆ, ಅದರಲ್ಲೇನು ನನಗೆ ಯೋಚನೆ ಇಲ್ಲ. ಆದರೆ ಹೆಣ್ಮಕ್ಳು ಬಂದಿಂಥ ಹೆಣ್ಮಕ್ಳು ನಮ್ಮ ಕಾಪಿ ಕಣದಲ್ಲಿ ಕಾಲಾಡ್ಕೊಡ್ಬೇಕು, ಮಳೆ ಬಂದರೆ ರಾಶಿ ಮಾಡಬೇಕು, ಗುಡ್ಡೆ ಮಾಡಬೇಕು, ಟಾರ್ಪಲ್ ಎಳಿಬೇಕು, ಅನುಕ್ಲಾಯಬೇಕು, ಏಲಕ್ಕಿ ತೊಟ್ಟು ಹೊಡಿಬೇಕು, ನಮಗೆ ಬಾಳೆಹಣ್ಣು ಗೂಡಿಗೆ ಹಾಕಬೇಕು, ಬೇಕಾದಷ್ಟು ಕೆಲಸಗಳಿದ್ದಾವೆ. ಈಗ ನಮ್ಗೆ ಬೇರೆ ಇಲ್ಲಿ ನಮ್ಮ ಮಂಡ್ಯ ಕಡೆ ಬಂದರೆ ಗದ್ದೆ ನಾಟಿಗೆ ಹೋಗಬೇಕು, ಕಳೆ ಕೀಳಬೇಕು, ಕಡ್ಗುಣಿ ಹೊಡೆಯೋತಕ್ಕೆ ಊಟ ತಗೋಬೇಕು, ಬೇಕಾದಷ್ಟು ಕೆಲಸ ಇದ್ದಾವೆ. ನೀವು ಹೆಣ್ಮಕ್ಳನ್ನು ರೈತರ ಮನೆಗೆ ಎಷ್ಟು ತಯಾರಿ ಮಾಡಿದ್ದೀರ ಅನ್ನೋದು ನಾನು ಕೇಳ್ತಾ ಇದ್ದೀನಿ. ನಿಮಗೇನೋ ಜಮೀನಿರೋರು ಬೇಕ್ರಪ್ಪ. ಇವತ್ತು ರೈತರಿಗೆ ಹೆಣ್ಣು ಕೊಡೋರೇ ಇಲ್ಲ. ಆದರೆ ಈ ಜಮೀನು ಇಲ್ದವ್ರ ಹತ್ರ ನಿಮ್ಮ ಹತ್ರ ಜಮೀನು ಎಷ್ಟೈತೆ, ಜಮೀನಿದ್ರೆ ಮಾತ್ರ ಕೊಡ್ತೀವಿ. ನಿಮ್ಮನೆ ಮಕ್ಕಳು ರೈತರ ಮನೇಲಿ ಬಂದು ಏನು ಕೆಲಸ ಮಾಡೋದು ಕಲಿಸಿದ್ದೀರಾ? ನಮ್ಮನೇಲಿ ಜಮೀನಿದೆಯಪ್ಪ, ನಾನೀಗ 5 ಎಕರೆ ಜಮೀನು ನಾಳೆ ತಗೋತೀನಿ, ನೀವು ಬಂದು ನಮ್ಮ ಮನೇದು ಉಳ್ಳಿ ಬಿತ್ತಕ್ಕೆ ಬರಬೇಕು, ಉಳ್ಳಿ ಬಡಿಬೇಕು, ನೀವು ಸೂರ್ಯಕಾಂತಿ ಕೀಳಬೇಕು, ಕಳೆ ಕೀಳಬೇಕು, ಗದ್ದೆ ನಾಟಿಗೆ ಬರಬೇಕು, ಬರ್ತೀರಾ? ನೀವು ತಯಾರಾಗಿದ್ದೀರಾ? ಸ್ವಲ್ಪ ಯೋಚನೆ ಮಾಡಿ. ಮನುಷ್ಯ ಹೆಂಗೆ ಬದುಕ್ತಾನೆ, ಹೆಂಗೆ ಬದುಕಿಸ್ಕೊತಾನೆ, ಅವನ ಜೀವನ ಶೈಲಿ ಏನಾಗಿದೆ, ಅವನು ಯಾವ ಥರದಲ್ಲಿ ಸಮಾಜದಲ್ಲಿ ಗೌರವ ಮತ್ತು ಸ್ಥಾನಮಾನ ಇದ್ದಾನೆ, ಇದನ್ನು ಒಂದಿಷ್ಟು ಪರಿಗಣನೆಗೆ ತೊಗೋಬೇಕಲ್ವ. ಯಾವ ಕೆಲಸನೂ ಕೀಳು ಮೇಲು ಅಂತ ನಾನು ಹೇಳ್ತಾ ಇಲ್ಲ ರೀ. ಎಲ್ಲರಿಗೂ ಅವದೇ ಆದಂಥ ಒಂದು ಬದ್ಧತೆ ಇದೆ, ಒಂದು ಗೌರವ ಇದೆ, ಒಂದು ಸ್ವಾಭಿಮಾನವೂ ಇದೆ. ಹಾಗಾಗಿ ಜಮೀನಿರೋರೇ ಮುಖ್ಯ, ಜಮೀನು ಇಲ್ದಿರೋರೆಲ್ಲ ಕೇವಲ ಅನ್ನೋ ಭಾವನೆ ಏನಷ್ಟು ಸರಿ ಅಲ್ಲ. ಆದರೆ ವಿಪರ್ಯಾಸ ಏನಂದರೆ, ಜಮೀನು ಇಲ್ದಿರೋರ ಹತ್ರ ಜಮೀನು ಎಷ್ಟಿದೆ ಅಂತ ಕೇಳ್ತೀರಲ್ಲ. ಜಮೀನಿರೋರಿಗೆ ಹೆಣ್ಣು ಕೊಡೋರು ದಾತಕರಿಲ್ಲ ಇವತ್ತು. ಪಾಪ ಹಿಟ್ಟು ಬೇಯಿಸೋರಿಲ್ಲ ರೀ ಮನೇಲಿ. ಇವತ್ತು ರೈತರ ಮಕ್ಕಳುಗಳು ಮದುವೆ ಆಗದಲ್ಲೇ ಇವತ್ತು ಬೇಕಾದಷ್ಟು ಕಷ್ಟದಲ್ಲಿದ್ದಾರೆ. ಸ್ವಲ್ಪ ಯೋಚನೆ ಮಾಡೋಣ. ಧನ್ಯವಾದಗಳು.